ಗಾಯ್ಸ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನೋಡುವ ಇವತ್ತಿನ ವೀಡಿಯೋದಲ್ಲಿ ಏನೆಲ್ಲ ಸ್ಪೆಷಲ್ ಇದೆ ಅಂತ. ಆ್ಯಕ್ಚುಲಿ ಇದು ಮೊನ್ನೆ ಮೊಹರ್ರಮ್ ಇತ್ತಲ್ವ, ಆ ದಿನ ಮಾಡಿದ್ದು ಲಾಗ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಮಾಡ್ತಿದ್ದೇನೆ. ಸಿಂಪಲ್ಲಾಗಿ ನಾವು ಸ್ನ್ಯಾಕ್ಸ್ ಮಾಡಿದ್ವಿ, ಒಂದು ಸಮೋಸ ಮತ್ತು ಕಟ್ಲೆಟ್ ಮಾಡುವ ಅಂತ. ಇದು 10th ಮೊಹರ್ರಮ್ 10 ಇದು. ಸೊ ಸಿಂಪಲ್ಲಾಗಿ ಜಾಸ್ತಿ ಏನೂ ತೋರಿಸಲಿಲ್ಲ. ರೆಸಿಪಿ ಎಲ್ಲ ನಾರ್ಮಲಾಗಿ ಎಲ್ಲರೂ ಗೊತ್ತಿರುತ್ತೆ. ಸೊ ಒಂದೊಂದು ಕ್ಲಿಪ್ ಮಾತ್ರ ಹಾಕಿದ್ದೇನೆ ಅಷ್ಟೇ, ನೋಡಿ. ಮತ್ತು ಈವ್ನಿಂಗಿಗೆ ಟೈಮ್ ಆಗುವಾಗ ಮತ್ತೆಲ್ಲ ಸ್ನ್ಯಾಕ್ಸನ್ನೆಲ್ಲ ಫ್ರೈ ಮಾಡ್ಕೊಂಡು ಬಿಟ್ವಿ. ಸೊ ಸಿಂಪಲ್ಲಾಗಿ ಒಂದು ಜ್ಯೂಸ್, 2 ಬಗೆ ಜ್ಯೂಸ್ ಮಾಡಿದ್ವಿ. ಹಾಗೆ ಸ್ವಲ್ಪ ಕಸ್ಟರ್ಡ್ ಕೂಡ ಮಾಡಿದ್ವಿ. ನಿನ್ನೆ ಫಲೂಡ ಮಾಡಿದ್ವಿ. ಅದು ನಾನು ಆ್ಯಕ್ಚುಲಿ ಆ ಲಾಗ್ ಮಾಡಲಿಲ್ಲ, ಅದು ವೀಡಿಯೋ ಮಾಡಲಿಲ್ಲ. ಇವತ್ತಿಂದು ಮಾತ್ರ ಮಾಡಿದ್ದೇನೆ. ಸೊ ತುಂಬ ಚೆನ್ನಾಗಾಯಿತು ಮೊಹರ್ರಮ್ ಒಂದು ಉಪವಾಸ. ಅದಾದಮೇಲೆ ನೈಟ್ ನಾನು ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಒಂದು ಕಸಿನಿದ್ದು ಬೇಬಿ ಶೋವರ್ ಇತ್ತು. ಸೊ ತಂಗಿ ಬಂದಿದ್ಲು, ಅವಳ ಜೊತೆ ನಾನು ಕಾರಲ್ಲಿ ಹೋಗಿಬಿಟ್ಟೆ. ನೋಡಿದ್ದು ಆ್ಯಕ್ಚುಲಿ ಸಮುದ್ರ ಹೋಟೆಲಲ್ಲಿ ನಾವು ಹೋಗುವಾಗ ತುಂಬ ಲೇಟಾಗಿತ್ತು, 10:30 ಏನೋ ಆಗಿತ್ತು. ಅಲ್ಲಿಗೆ ನೋಡಿ ಎಷ್ಟು ಜನರು ಬಂದಿದ್ದಾರೆ ಅಂತ. ಅವತ್ತು ಅಮ್ಮ ಒಳ್ಳೆ ಏನೋ ಚಿಕನ್ ಮಿಕ್ಸ್ ಬಿರಿಯಾನಿ ಮಾಡಿದರು, ಒಳ್ಳೆ ಘಮ ಘಮ ಬರ್ತಿತ್ತು ಹೋಗುವಾಗ. ಸೊ ಇವಾಗ ಟ್ರೈ ಮಾಡ್ತಿದ್ದೀನಿ ನೋಡಿ. ಮಗುಗೆ ಹಾಕ್ಕೊಂಡಿದ್ದೇನೆ, ಬಿರಿಯಾನಿ ಬೇಕು ಅಂತ ಕೇಳ್ತಿದ್ಲು. ಇವಾಗೆಲ್ಲ ಕೇಳ್ತಾಳೆ, ಅವಳಿಗೆ ಗೊತ್ತಾಗ್ತದೆ. ಒಂದೊಂದು ಸಲ ವೆಜ್ ಕರಿ ಎಲ್ಲ ಮಾಡಿದರೆ ಚಿಕನ್ ಇಲ್ವಾ ಅಂತೆಲ್ಲ ಕೇಳ್ತಾಳೆ. ಕೆಲವೊಂದು ಸಲ ನಮಗೂ ಹಾಗೆ ಆಗುತ್ತೆ ಅಲ್ವಾ. ಹಾಗೆ ಅಮ್ಮನ ಕೈ ರುಚಿ ಬಿರಿಯಾನಿ ಅಂತೂ ತುಂಬ ಟೇಸ್ಟಿಯಾಗಿತ್ತು. ನನಗೆ ಅಮ್ಮ ಈ ಬಿರಿಯಾನಿ ಮಾಡೋದಂದರೆ ತುಂಬ ಇಷ್ಟ. ನನಗೆ ನನ್ನ ಮನೆಗೆ ಹೋದಾಗೆಲ್ಲ ಇದು ಮಾಡಿ ಅಂತ ಹೇಳ್ತಾ ಇರ್ತೀನಿ. ಇದು ನೆಕ್ಸ್ಟ್ ಡೇ ಅಂದರೆ ಪೋಲಿಯೋ ದಿನ. ಆ್ಯಕ್ಚುಲಿ ನಮಗೆ ಫಂಕ್ಷನ್ ಇತ್ತು ಅಂತ ಹೇಳಿದ್ನಲ್ವ, ಆ ಫಂಕ್ಷನ್ ದಿನಾನೇ ಪೋಲಿಯೋ ಇತ್ತು. ಪೋಲಿಯೋ ಫಸ್ಟಿಗೆ ಪೋಲಿಯೋ ಹಾಕ್ಕೊಂಡ್ಬಿಟ್ಟು ಮತ್ತೆ ಹೋಗುವ ಅಂತ ಆಗಿ ಪ್ಲ್ಯಾನ್ ಮಾಡಿದ್ದೆ. ಯಾಕಂದರೆ ಮತ್ತೆ ಫಂಕ್ಷನಿಂದ ಬಂದು ಲೇಟ್ ಆಗುತ್ತಲ್ವ. ಆ್ಯಕ್ಚುಲಿ 6 o'clock ತನಕ ಇರುತ್ತೆ ಪೋಲಿಯೋ, ಬಟ್ ಬೇಗ ಆಗಲಿ ಅಂತ ನಾವು ಫಸ್ಟಿಗೆ ಹೋದ್ವಿ. ತಂಗಿ ಮಗುವಿಗೂ ಕೂಡ ಒಟ್ಟಿಗೆ ಹಾಕ್ಕೊಂಡ್ಬಿಟ್ವಿ. ಸೊ ಇವಾಗ ನಾವು ಹೋಗ್ತಿದ್ದೇವೆ. ತುಂಬ ಮಳೆ ಬರ್ತಿತ್ತು. ಏನು ಗೊತ್ತಾ, ತುಂಬ ಜೋರಾಗಿ ಮಳೆ ಬಂದರೆ ಅದು ಒಂದು ಸರಿ ನಿಂತು ಮತ್ತೆ ಲೇಟ್ ಆಗುತ್ತೆ. ಬಟ್ ಇದಾಗಲ್ಲ, ಬರ್ತಾನೆ ಇತ್ತು. ಆಮೇಲೇನು ಅಲ್ಲಿಗೆಲ್ಲ ಹೋದ್ವಿ, ಮತ್ತು ಸ್ವಲ್ಪ ಹೊತ್ತಲ್ಲೇ ಕೂತ್ಕೊಂಡು ಊಟ ಎಲ್ಲ ಮಾಡಿ ಮತ್ತೆ ಮನೆಗೆ ಬಂದ್ವಿ. ತುಂಬ ಚೆನ್ನಾಗಾಯಿತು ಫಂಕ್ಷನ್ ಎಲ್ಲ. ಇದು ಆ್ಯಕ್ಚುಲಿ ಏನು ಗೊತ್ತಾ, ಇದು ನನ್ನ ಹಸ್ಬೆಂಡ್ ಮನೆಯಲ್ಲಿದ್ದಾಗ ನಾನು ಈ ವಿಡಿಯೋ ಮಾಡಿದ್ದು. ಅಂದರೆ ಹಸ್ಬೆಂಡ್ ಫ್ಯಾಮಿಲಿ ಮನೆಯಲ್ಲಿ ಹೋಗಿದ್ವಿ ನಾವು ಅಲ್ಲಿಗೆ. ಅಲ್ಲಿ ನಮಗೆ 2 ಹಲಸಿನಕಾಯಿ ಕೊಟ್ಟಿದ್ದರು. ಹಲಸಿನಕಾಯಿ ಬೇಕು ಅಂತ ಅತ್ತೆ ಹೇಳಿದರು. ಸೊ ಅಲ್ಲೇ ನಾವು ಅದನ್ನೆಲ್ಲ ಕಟ್ ಮಾಡಿ ಮನೆಗೆ ತಗೊಂಡೋಗುವ ಅಂತ ಹೇಳಿ. ಯಾಕಂದರೆ ಇವಾಗ ನಮಗೆ ಏನೋ ವೇಸ್ಟ್ ಹಾಕಲಿಕ್ಕೆಲ್ಲ ಜಾಗ ಇಲ್ಲದಿದ್ದರೆ ತುಂಬ ಕಷ್ಟ ಆಗುತ್ತೆ. ಇದನ್ನೆಲ್ಲ ಇದರ ವೇಸ್ಟೆಲ್ಲ ಇದ್ದರೆ ಏನೋ ಬಿಸಾಡಲಿಕ್ಕೆ ಎಲ್ಲ. ಸೊ ನೋಡಿ ತುಂಬ ಗಟ್ಟಿ ಇತ್ತು ಇದು, ಅಂದರೆ ಕಟ್ ಮಾಡಲಿಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಇವಾಗ ನೋಡಿ ಕ್ಲೀನ್ ಮಾಡ್ತಿದ್ದೇವೆ. ನಾವಲ್ಲಿಗೆ ಹೋಗಿ ಬೇಗ ಮಾರುವ ಅಂತೆಲ್ಲ ಅಂದ್ಕೊಂಡಿದ್ವಿ. ಬಟ್ ಇದರಲ್ಲಾಗುವಾಗ ಇದರದ್ದು ಕ್ಲೀನ್ ಮಾಡಿ ತೆಗೆಯುವಾಗೆಲ್ಲ ತುಂಬ ಲೇಟಾಗಿತ್ತು. ಅತ್ತೆ ಒಂದೊಂದು ತೆಗೆದು ಕೊಡ್ತಿದ್ರು, ಮತ್ತು ನಾವು ಅದನ್ನೆಲ್ಲ ತಗೊಂಡ್ವಿ. ತುಂಬ ದೊಡ್ಡದಿತ್ತಲ್ವ ಹಲಸಿನಕಾಯಿ. ನೋಡಿ ಕೊನೆಗೆ ಆಗುವಾಗ ನಾನೊಂದು ವಿಡಿಯೋ ಮಾಡಿದ್ದೇನೆ. ತುಂಬ ಜಾಸ್ತಿ ಆಗಿದೆ ನೋಡಿ, ಇಷ್ಟಾಗಿದೆ ಆಲ್ಮೋಸ್ಟ್. ಇದನ್ನೆಲ್ಲ ಇದು ಆ್ಯಕ್ಚುಲಿ ಒಂದು ಸಲ ಆಯಿತು. ಮತ್ತೆ ಕೂಡ ಇದರ ಒಳಗಿದ್ದು ಬೀಜ ಇದೆ ಅಲ್ವಾ, ಅದು ಕೂಡ ತೆಗಿಬೇಕು. ಅದನ್ನೆಲ್ಲ ಮತ್ತೆ ಮನೆಗೆ ಹೋಗಿ ಕ್ಲೀನ್ ಮಾಡುವ ಅಂತ ಹಾಗೆ ಬಿಟ್ವಿ. ನೋಡಿ ಇವಾಗ ಎಷ್ಟು ಇದಾಗಿದೆ ನೋಡಿ ಅದರದ್ದು ವೇಸ್ಟೆಲ್ಲ. ಅದನ್ನೆಲ್ಲ ಇಲ್ಲೇ ಎಲ್ಲಾದರೂ ಹಾಕಬೇಕು. ವೇಸ್ಟೆಲ್ಲ ಹಾಕಲಿಕ್ಕೆ ಏನೋ ಜಾಗ ಇದ್ದರೆ ತುಂಬ ಈಸಿ ಆಗುತ್ತೆ. ನೋಡಿ ಇವಾಗ ಇಷ್ಟ ಆಗಿದೆ. ಅದರ ಮಧ್ಯದಲ್ಲಿ ಅವರು ನಮಗೆ ಗಮ್ಮತ್ತೆಲ್ಲ ಮಾಡಿಟ್ಟಿದ್ರು. ರೈಸ್, ದಾಲ್, ಕಬಾಬ್ ಬೇಡ ಅಂತ ಹೇಳಿದರು. ತುಂಬ ಹೊತ್ತೇ ಮಾಡಿಲ್ಲ, ನಮಗೆ ಗಮ್ಮತ್ತೆಲ್ಲ ಮಾಡಿದರು. ಸೊ ಹಾಗೆ ಆಮೇಲೆ ನೋಡಿ, ಇದು ಮನೆಗೆ ಬಂದಾದಮೇಲೆ ನಾವೇನು ಮಾಡ್ತೀವಿ ಅಂದರೆ ಹಲಸಿನ ಹಣ್ಣು ತುಂಬ ತಿಂತೀವಿ. ಆದರೆ ಕೆಲವೊಬ್ಬರಿಗೆ ಹಲಸಿನಕಾಯಿಂದ ಏನೆಲ್ಲ ಮಾಡಲಿಕ್ಕೆ ಆಗುತ್ತೆ ಅಂತ ಗೊತ್ತಿರೋದಿಲ್ಲ. ಇವಾಗ ನಾನೊಂದು ಐಟಮ್ ಮಾಡ್ತಿದ್ದೇನೆ ನೋಡಿ. ಇದು ಆ್ಯಕ್ಚುಲಿ ಏನೋ ಸಪ್ಪೆ ಇರೋದು, ಅಂದರೆ ಏನೋ ಸ್ವೀಟ್ ಇಲ್ಲ. ತುಂಬ ಟೈಪಲ್ಲಿ ಏನೇನೆಲ್ಲ ಮಾಡ್ತಾರೆ. ಅದರಲ್ಲಿ ಇವಾಗ ನಾನೊಂದು ಮಾಡ್ತಿದ್ದೇನೆ. ಮೊದಲಿಗೆ ಇವಾಗ ನಾನು ಇದೆಲ್ಲ ಕಾಯಿನೇ, ಅಂದರೆ ಸಿಹಿ ಇಲ್ಲ.
ಎಲ್ಲವನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸ್ಬೇಕು. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹುಡಿ ಇದನ್ನು ಹಾಕಿ ಬೇಯಿಸ್ಕೊಳ್ಬೇಕು. ಇದು ಒಂದು ವಿಷಲಲ್ಲಿ ಬೇಯ್ತದೆ. ಯಾಕಂದರೆ ಇದು ತುಳುವ ಮತ್ತು ಬೆರಕೆ ಎರಡೂ ಟೈಪಲ್ಲಿ ಇರುತ್ತೆ. ಇದು ಆ್ಯಕ್ಚುಲಿ ನಮಗೆ ಸಿಕ್ಕಿದ್ದು ತುಳುವ. ಇವಾಗ ಇದನ್ನು ಬೇಯಿಸಿ ಒಂದು ಕಡೆ ಇಟ್ಟಿದ್ದೆ. ನನಗೆ ಅದು ವಿಡಿಯೋ ಮಾಡಿ ತೋರಿಸ್ಲಿಕ್ಕೆ ಆಗಲಿಲ್ಲ. ಇವಾಗ ನಾನು ಬೇರೊಂದು ಕುಕ್ಕರಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಿದ್ದೇನೆ. ಆಮೇಲೆ ಫಸ್ಟಿಗೆ ಸ್ವಲ್ಪ ಕರಿಬೇವು ಸೊಪ್ಪು, ಹಾಗೆ ಜಿಂಜರ್ ಮತ್ತು ಒಂದೆರಡು ಕಾಯಿ ಮೆಣಸು ಇವಿಷ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಹಾಗೆ ಇಟ್ಕೊಂಡಿದ್ದೇನೆ. ಇದಾದಮೇಲೆ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ಅದರ ಒಂಥರ ಸ್ಮೆಲ್ ಬರುತ್ತಲ್ವ ಹಾಗೆ. ಇವಾಗ ಇದಕ್ಕೆ ನಾನು ಫಸ್ಟಿಗೆ ಕಟ್ ಮಾಡ್ಕೊಂಡಿಟ್ಟಿದ್ದ ಆನಿಯನ್ ಇದೆಯಲ್ವ, ಆನಿಯನನ್ನು ಹಾಕ್ಕೊಳ್ಬೇಕು. ಆನಿಯನನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಹೇಳಿದ್ನಲ್ವ, ಮನೆಗೆ ಬಂದ ನಂತರ ಅದರದ್ದೆಲ್ಲ ಪುನಃ ಕ್ಲೀನ್ ಮಾಡ್ಕೊಳ್ತಿದ್ದಾರೆ. ಅಜ್ಜಿ ಅತ್ತೆ ಎಲ್ಲರೂ ಇದ್ದರು. ನೋಡಿ ಅದರದ್ದು ಬೀಜ ಇದೆಯಲ್ವ ಅದನ್ನು ಸಪ್ರೇಟ್ ಮಾಡ್ಕೊಳ್ಬೇಕು. ಅದು ಯಾಕೆ ಅಂತ ಹೇಳ್ತೇನೆ, ನೆಕ್ಸ್ಟು ತೋರಿಸ್ತೇನೆ ನಾನು. ಇವಾಗ ಇದನ್ನು ಫ್ರೈ ಮಾಡ್ಕೊಳ್ತಿದ್ದೇನೆ. ಒಂದು ಬ್ರೌನಿಷ್ ಕಲರ್ ಬರುವವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ಟೊಮ್ಯಾಟೊ ಇದೆಯಲ್ವ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಮತ್ತು ಸ್ವಲ್ಪ ಕೊತ್ತಂಬರಿ ಹುಡಿ, ಮೆಣಸಿನ ಹುಡಿ, ಅರಿಶಿನ ಹುಡಿ, ಗರಂ ಮಸಾಲ, ಚಿಕನ್ ಮಸಾಲ ಮತ್ತು ಹೋಮ್ ಮೇಡ್ ಗರಂ ಮಸಾಲ ಇವಿಷ್ಟನ್ನು ಹಾಕ್ಕೊಳ್ಬೇಕು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದರದ್ದು ಸ್ಮೆಲ್ ಇದೆಯಲ್ವ ಅದು ಹೋಗೋವರೆಗೂ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು. ಆ್ಯಕ್ಚುಲಿ ಇದು ಏನು ನಾನು ಮಾಡ್ತಿರೋದು ಅಂತ ಹೇಳಲೇ ಇಲ್ಲ. ಇದು ಏನು ಗೊತ್ತಾ, ಚಿಕನ್ ಐಟಮ್. ಚಿಕನ್ ಮತ್ತು ಹಲಸಿನಕಾಯಿ ಇದೆಯಲ್ವ ಅದನ್ನು ಒಂಥರ ಬಿರಿಯಾನಿ ಥರ ಮಾಡುವುದು. ನಾನೊಂದು ಸಲ ಮರಗೆಣಸಿನದ್ದು ಮಾಡಿದ್ದೆ, ಅದೇ ಟೈಪಲ್ಲಿ ಇದು. ಇವಾಗ ನೋಡಿ ಚಿಕನ್ ಹಾಕ್ಕೊಳ್ತಿದ್ದೇನೆ. ಇದು ಏನು ಗೊತ್ತಾ, ಕೇರಳದಲ್ಲಿ ಮಾಡ್ತಾರೆ, ಬಟ್ ಅವರು ಮಾಡೋದು ಸ್ವಲ್ಪ ಚೇಂಜಸ್ ಇರುತ್ತೆ. ಅದರಲ್ಲಿ ಅವರು ಏನೆಲ್ಲ ಬೇರೆ ಬೇರೆ ಟೈಪಲ್ಲಿ ಮಾಡ್ತಾರೆ. ಬಟ್ ನನಗೆ ಈ ಥರ ಮಾಡೋದು ಸ್ವಲ್ಪ ಗೊತ್ತಿದೆ, ಸೊ ಹೀಗೆ ಮಾಡ್ತಿದ್ದೇನೆ ನಾನು. ನೋಡಿ ಇವಾಗ ಅದರಲ್ಲೇ ಸ್ವಲ್ಪ ಫ್ರೈ ಆದರೆ ತುಂಬ ಒಳ್ಳೆಯದು. ಅದಾದಮೇಲೆ ನಾವು ಫಸ್ಟಿಗೆ ಬೇಯಿಸ್ಕೊಂಡಿದ್ದ ಆ ಹಲಸಿನಕಾಯಿ ಇದೆಯಲ್ವ ಅದನ್ನು ಈ ಚಿಕನ್ ಫ್ರೈ ಬಾಯ್ಲ್ ಆದ ನಂತರ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಚೆನ್ನಾಗಾಗುತ್ತೆ, ತುಂಬ ಅಂದರೆ ತುಂಬ ಟೇಸ್ಟಿಯಾಗುತ್ತೆ. ನೋಡಿ ಈ ಥರ ಬಂದಿದೆ. ಅದೊಂಥರ ಹಲ್ಸ ಮತ್ತು ಹಲೀಮ್ ಅದೆಲ್ಲ ಇರುತ್ತಲ್ವ ಆ ಟೈಪಲ್ಲೇ ಆಗುತ್ತೆ. ಈ ಥರ ಎಲ್ಲ ಇಷ್ಟ ಇರುವವರಿಗೆ ತುಂಬ ಇಷ್ಟ ಆಗ್ಬೋದು. ನೋಡಿ ಟ್ರೈ ಮಾಡಿ, ಹಲಸಿನಕಾಯಿ ಏನಾದರೂ ಮನೆಯಲ್ಲಿ ಇದ್ದರೆ. ಸೊ ಕೆಲವೊಬ್ಬರು ಇದು ಕಾಯಿ ಅಲ್ವಾ, ಹಣ್ಣಾಗಲಿಲ್ಲ ಬೇಡ ಅಂತೆಲ್ಲ ಹಾಗೆ ಬಿಟ್ಬಿಡ್ತಾರೆ ಹಣ್ಣಾಗೋವರೆಗೂ. ಇದು ಚೆನ್ನಾಗಾಗುತ್ತೆ, ಯಾಕಂದರೆ ಚಿಕನ್ ಒಂದು ಸೈಡಲ್ಲಿ ಇದ್ದರೂ ಕೂಡ ತುಂಬ ಟೇಸ್ಟಿಯಾಗುತ್ತೆ. ಹಾಗೆ ಸ್ವಲ್ಪ ಗೀ ತಗೊಂಡು ಅದಕ್ಕೆ ಆನಿಯನ್ ಹಾಕಿ ಮತ್ತು ಸ್ವಲ್ಪ ಬೇವು ಸೊಪ್ಪು ಇದನ್ನೆಲ್ಲ ಹಾಕಿ ಒಗ್ಗರಣೆ ಮಾಡಿದ್ದೇನೆ. ಗೀಯಲ್ಲಿ ಒಗ್ಗರಣೆ ಮಾಡಿದರೆ ಅದೊಂಥರ ಸ್ಮೆಲ್ ಒಳ್ಳೆಯದಾಗುತ್ತೆ. ನನಗೆ ಏನಾಯಿತು ಅಂದರೆ ಒಂದು ಕ್ಲಿಪ್ಪಲ್ಲಿ ಮರ್ತೋಯ್ತು. ನಾನದು ಫಸ್ಟಿಗೆ ಹಲಸಿನಕಾಯಿದ್ದು ಬಾಯ್ಲ್ ಮಾಡಿದ್ದು ಇದೆಯಲ್ವ ಅದರದ್ದು ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಕೆಲವೊಂದು ಸಲ ಎಲ್ಲ ಮರ್ತೋಗುತ್ತೆ, ಯಾವುದು ಹಾಕ್ಲಿಕ್ಕೆ ನೆನಪಾಗೋದೇ ಇಲ್ಲ. ಹಾಗೆ ನೀವೊಮ್ಮೆ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಇದು. ಇನ್ನೊಂದು ಸಲ ಮಾಡಬೇಕು ಅಂತ ಇದೆ ನನಗೆ. ಆಮೇಲೆ ನಾನು ಹೇಳಿದ್ನಲ್ವ ಕ್ಲೀನೆಲ್ಲ ಮಾಡಿಟ್ಟಿದ್ರು. ಯಾಕೆ ಅಂದರೆ ಇದು ಈ ಥರ ಮಾಡ್ತಾರೆ ನೋಡಿ. ಈ ಹಲಸಿನಕಾಯಿ ಇದೆಯಲ್ವ ಅದನ್ನೊಂದು ಡಬ್ಬಕ್ಕೆ ಹಾಕ್ತಾರೆ. ಮೊದಲಿಗೆ ಹಲಸಿನಕಾಯನ್ನು ಹಾಕ್ಕೊಳ್ಬೇಕು. ಅದಾದ ನಂತರ ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ತುಂಬ ಬೇಕಾಗುತ್ತೆ ನೋಡಿ. ಈ ಥರ 1 by 1 ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾರೆ. ಯಾಕಂದರೆ ಅದು ಹೀಗೆ ಉಪ್ಪಲ್ಲಿ ಹಾಕುವುದಂತೆ. ಇದಕ್ಕೆ ಕರೆಕ್ಟ್ ಎಕ್ಸಾಕ್ಟಾಗಿ ಏನು ಹೆಸರು ಅಂತ ಗೊತ್ತಿಲ್ಲ. ಕೆಲವೊಬ್ಬರು ಮಾಡ್ತಾರೆ ಹೀಗೆ ಉಪ್ಪಲ್ಲಿ ಹಾಕೋದ್ರಿಂದ. ಮತ್ತು ಯಾವಾಗಲಾದರೂ 1 ವರ್ಷವರೆಗೂ ಇದನ್ನು ಸ್ಟೋರ್ ಮಾಡಿಡಬಹುದು. ಮತ್ತು ಇದನ್ನು ನಮಗೆ ಪದಾರ್ಥ ಮಾಡಲಿಕ್ಕಾಗುತ್ತೆ. ಕಡಲೆ ಇದೆಯಲ್ವ ಅದೆಲ್ಲ ಹಾಕಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಅದೊಂಥರ ಚೆನ್ನಾಗಿ ಮಾಡ್ತಾರೆ ಅವರು. ಒಂದು ಸಲ ತೋರಿಸ್ತೇನೆ ನಿಮಗೆ ವಿಡಿಯೋ ಮಾಡಿ. ನೋಡಿ ಹೀಗೆ ಡಬ್ಬದಲ್ಲಿ ಹಾಕ್ತಿದ್ದಾರೆ. ಇದೇನಾಗುತ್ತೆ ಅಂದರೆ ಇವಾಗ ಫುಲ್ ಆಗ್ತದೆ. ನಾಳೆ ಇದು ನೋಡುವಾಗ ಫುಲ್ ಕಂಪ್ಲೀಟಾಗಿ ಜಗ್ಗಿ ಹೋಗಿರ್ತದೆ. ಮತ್ತು ಅದಕ್ಕೆ ಅವರು ಫಿಲ್ ಮಾಡ್ತಾರೆ ಹಾಗೆ. ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಅಂದರೆ ನನ್ನ ಅಮ್ಮನ ಮನೆಯಲ್ಲಿ ಗೊತ್ತಿಲ್ಲ, ಈ ಥರ ಎಲ್ಲ ನಾವು ಮಾಡೋದಿಲ್ಲ. ಇಲ್ಲಿ ತುಂಬ ಮಾಡಿಟ್ಟಿದ್ದಾರೆ ಅತ್ತೆ. ಕಳೆದ ವರ್ಷದ್ದು ಕೂಡ ಇದೆ ಸ್ವಲ್ಪ. ಹಾಗೆ ನೋಡಿ, ನೀವು ಯಾರಾದರೂ ಇದು ಮಾಡೋರಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗೂ ಕೂಡ ತುಂಬ ಖುಷಿಯಾಗುತ್ತೆ ನಿಮ್ಮ ಕಮೆಂಟೆಲ್ಲ ನೋಡಿ. ಕೆಲವೊಬ್ಬರು ಕಮೆಂಟ್ ಮಾಡ್ತಾರೆ.
ಸೊ ಎಲ್ಲ ಒಂದೇ ದಿನ ಆಗಿದೆ ನೋಡಿ. ಇವಾಗ ಇದು ಮಾಡಿ ನಮಾಜೆಲ್ಲ ಮಾಡಿ ಇವಾಗ ಇದನ್ನು ತಿಂತಿದ್ದೇನೆ. ಮಕ್ಕಳು ಚಿಕನ್ಗೆ ಗಲಾಟೆ ಮಾಡ್ತಿದ್ರು. ಸೊ ನೋಡಿ ಇವಾಗ 2 ಆಯ್ತಲ್ವ, ಒಂದು ಇದಾಯಿತು ಚಿಕನ್ ಬಿರಿಯಾನಿ, ಚಿಕನ್ ಹಲಸಿನಕಾಯಿ ಬಿರಿಯಾನಿ ಅಂತ ಏನೋ ಹೇಳ್ತಾರೆ, ಸುಮ್ಮನೆ ನಾನೊಂದು ಹೆಸರಿಟ್ಟಿದ್ದೇನೆ. ಆಮೇಲೆ ಇವಾಗ ತೋರಿಸಿದ್ನಲ್ವ ಹಲಸಿನಕಾಯನ್ನು ಉಪ್ಪಲ್ಲಿ ಹಾಕೋದು, ಅದು ನಮ್ಮ ಭಾಷೆಯಲ್ಲಿ ಬೇರೆಯೇ ಒಂದು ಲ್ಯಾಂಗ್ವೇಜ್ ಇದೆ, ಬೇಡ ಬಟ್ ಅದು. ಮತ್ತು ಇದು ನೋಡಿ, ಇದು ಬೇರೆಯೇ ಒಂದು ಏನು ಹಲಸಿನಕಾಯಿದು ದೋಸೆ, ಇದು ಕೂಡ ಹಾಗೆ ತುಂಬ ಚೆನ್ನಾಗಾಗುತ್ತೆ. ಕಾಯಿ ದೋಸೆ ಆದರೆ ಗರಿ ಗರಿಯಾಗಿ ತಿನ್ನಲಿಕ್ಕೆ ಖುಷಿಯಾಗುತ್ತೆ. ಏನು ಅಕ್ಕಿ ಹಾಕ್ಕೊಂಡಿದ್ದಾರೆ, ಅಕ್ಕಿ ಹಾಕ್ಕೊಂಡು ಹಲಸಿನಕಾಯನ್ನು ಚಿಕ್ಕ ಚಿಕ್ಕ ಕಟ್ ಮಾಡಿ ಹೀಗೆ ಹಾಕ್ಕೊಳ್ಬೇಕು ಫಸ್ಟಿಗೆ. ಏನಂದರೆ ನನ್ನ ಅತ್ತೆಗೆ ಹಳೆ ತಿಂಡಿ ಎಲ್ಲ ಇರುತ್ತಲ್ವ, ಅದು ಮಾಡೋದಂದರೆ ತುಂಬ ಇಷ್ಟ ಅವರಿಗೆ. ಬೇರೆ ಬೇರೆಲ್ಲ ಮಾಡ್ತಾರೆ. ಇವಾಗ ಇದಕ್ಕೆ ಅಕ್ಕಿ ಹಾಕ್ಕೊಂಡಿದ್ದಾರೆ. ಅಕ್ಕಿ ಹಾಕಿದ ಮೇಲೆ ಸ್ವಲ್ಪ ತೆಂಗಿನ ತುರಿ ಇದೆಯಲ್ವ, ಅದನ್ನು ಕೂಡ ಹಾಕ್ಕೊಳ್ಬೇಕು. ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ ಗ್ರೈಂಡ್ ಮಾಡಿದ ನಂತರ ಈ ಥರ ಬಂದಿದೆ. ಇವಾಗ ಒಂದು ಸ್ಟೆಪ್ ಆಯಿತು, ಮತ್ತೊಂದು ಸ್ಟೆಪ್ ಕೂಡ ಮಾಡ್ತಿದ್ದಾರೆ. ರಾತ್ರಿನೇ ಸ್ವಲ್ಪ ತಿನ್ನಬೇಕು ಅಂತ ಅನಿಸಿತ್ತು ಎಲ್ರಿಗೆ. ಸೊ ಅದಕ್ಕೆ ಇವಾಗಲೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ನೋಡಿ ತುಂಬ ಚೆನ್ನಾಗಾಗುತ್ತೆ ಈ ಥರ ಮಾಡಿ, ಬೇರೆ ಬೇರೆ ಹಲಸಿನಕಾಯಿ ಇದರಲ್ಲಿ ಐಟಮ್ ಮಾಡಲಿಕ್ಕೂ ಕೂಡ ಆಗುತ್ತೆ. ಹೀಗೆ ನಿಮಗೆ ಈ ವಿಡಿಯೋದಲ್ಲಿ ಯಾವುದು ನಿಮಗೆ ಇಷ್ಟ ಆಯಿತು ಅಂತ ನನಗೆ ಹೇಳಿ, ಇಲ್ಲ ಯಾವುದು ನೀವು ತಿಂದಿದ್ದೀರಾ ಅಂತಲೂ ಕಮೆಂಟ್ ಮಾಡಿ. ಸೊ ಅಷ್ಟರವರೆಗೆ ನನ್ನ ವಿಡಿಯೋ ನೋಡಿ. ಥ್ಯಾಂಕ್ ಯು, ಬಾಯ್.